ನಿವೃತ್ತ ಡಿಜಿ ಓಂ ಪ್ರಕಾಶ್ ಅವರ ಹತ್ಯೆ ಭೀಕರ ಮತ್ತು ಬರ್ಬರವಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ಒಂದಷ್ಟು ಮಾಹಿತಿಗಳು ಇದರ ಭೀಕರತೆ ಹೇಗಿತ್ತು ಅನ್ನೋದನ್ನ ಸಾಕ್ಷೀಕರಿಸ್ತಾ ಇದೆ. ಹತ್ಯೆ ಸ್ಥಳದಲ್ಲಿ ಸಿಕ್ಕಿದೆ ಸಾಕ್ಷಿಗಳು. ಹತ್ಯೆ ಭೀಕರತೆ ತೆರೆದಿಟ್ಟಿದೆ ಓಂ ಪ್ರಕಾಶ್ ಅವರ ಮೃತದೇಹ. ಚಾಕುವಿನಿಂದ ಇರಿಯುವ ಮೊದಲು ಕುಟಾಣಿಯಲ್ಲಿ ತಲೆಗೆ ಹೊಡೆಯಲಾಗಿದೆ. ಸುತ್ತಿಗೆ ರೂಪದಲ್ಲಿದ್ದಂತಹ ಕುಟಾಣಿಯಲ್ಲಿ ತಲೆಗೆ ಬರ್ಬರವಾಗಿ ಹಲ್ಲೆ ನಡೆಸಿದ್ದಾರೆ. ಬಳಿಕ ಬಿಯರ್ ಬಾಟಲ್ ಮತ್ತು ಚಾಕುಗಳಿಂದ ಚುಚ್ಚಿ ಹತ್ಯೆ ಮಾಡಿದ್ದಾರೆ. ಮುಖದ ತುಂಬ ಬಟ್ಟೆ ಸುತ್ತಿದ್ರಿಂದ ಅವರು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವೇ ಆಗದೆ ಸರೆಂಡರ್ ಆಗಿಬಿಟ್ಟಿದ್ರು. ಸೊ ಮೃತದೇಹ ಮುಖ ಪೂರ್ತಿ ಕವರ್ ಆಗಿದ್ದ ರೀತಿಯಲ್ಲೇ ಸಿಕ್ಕಿದೆ. ಸುತ್ತಿಗೆ ರೂಪದ ಕುಟಾಣಿ, ಬಿಯರ್ ಬಾಟಲ್, 2 ಚಾಕುಗಳು ಎಲ್ಲವನ್ನೂ ಕೂಡ ಈಗ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಬಂಧನ ವೇಳೆ ಸಂಪೂರ್ಣ ರಕ್ತಸಿಕ್ತವಾಗಿದ್ದ ಪಲ್ಲವಿ ಅವರು ಧರಿಸಿದಂತಹ ಬಟ್ಟೆ. ಯಾಕಂದರೆ ಅವರು ಹಲ್ಲೆ ನಡೆಸಿದಂತಹ ಸಂದರ್ಭದಲ್ಲಿ ಕೆಲವು ಸರಿ ಪ್ರತಿರೋಧವನ್ನು ತೋರಿದ್ದಾರೆ. ಅದಾದ ನಂತರದಲ್ಲೂ ಕೂಡ ಇವರು ಬಿಡಲಾರದೆ ಮೇಲಿಂದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಕುಟ್ಟಾಣಿಯಿಂದ ಹೊಡೆದಿದ್ದಾರೆ ಫಸ್ಟಿಗೆ, ಆನಂತರ ಬಿಯರ್ ಬಾಟಲ್ನಿಂದ ಚುಚ್ಚಿದ್ದಾರೆ. ಅಷ್ಟು ಸಾಲದು, ಇನ್ನೂ ಜೀವ ಹೋಗಿಲ್ಲ ಅಂತ ಹೇಳಿ ಮತ್ತೆ ಚಾಕು, ಕಿಚನ್ನಲ್ಲಿರುವಂತಹ ಚಾಕು ತೆಗೆದುಕೊಂಡ್ಬಂದು ಅದರಿಂದ ಹಲ್ಲೆಯನ್ನು ನಡೆಸಿದ್ದಾರೆ. ಸುಮಾರು 8ರಿಂದ 10 ಬಾರಿ ಇರಿಯಲ್ಪಟ್ಟಿದೆ. ಸುಮಾರು 15 ನಿಮಿಷಗಳ ಒದ್ದಾಟದ ಕೊನೆಯ ಗಳಿಗೆ ಅದು ಅಂತ ಗೊತ್ತಾಗ್ತಾ ಇದೆ. ಮಧ್ಯಾಹ್ನ ಊಟದ ವೇಳೆ ಮಾತಿನ ಚಕಮಕಿ ಶುರುವಾಗಿದೆ. ಮೊದಲು ಕುಟಾಣಿಯಲ್ಲಿ ತಲೆಗೆ ಬಲವಾಗಿ ಹೊಡೆದಿದ್ದಾರೆ. ಸೊ ಅದಾದ ನಂತರದಲ್ಲಿ ಅವರು ನೆಲಕ್ಕೆ ಕುಸಿದು ಬೀಳ್ತಾರೆ ಓಂ ಪ್ರಕಾಶ್ ಅವರು. ಆ ನಂತರ ಬಾಟಲ್ನಿಂದ ತಲೆಗೆ ಮತ್ತೆ ಹೊಡೆಯಲಾಗತ್ತೆ. ಮೊದಲೇ ಅವರು ತಂದಿಟ್ಟಿದ್ದಂತಹ ಚಾಕುವಿನಿಂದ ಇರಿದು ಪತ್ನಿ ಪಲ್ಲವಿ ಸಾಯಿಸಿದ್ದಾರೆ. ಸುಮಾರು 8ರಿಂದ 10 ಬಾರಿ ಚಾಕುವಿನಿಂದ ಇರಿಯಲ್ಪಟ್ಟಿದೆ ಅನ್ನೋದು ಈಗ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಇದಾದ ನಂತರದಲ್ಲಿ ಸುಮಾರು 15ರಿಂದ 20 ನಿಮಿಷ ವಿಲವಿಲ ಅಂತ ಒದ್ದಾಡಿದ್ದಾರೆ ಓಂ ಪ್ರಕಾಶ್. ತೀವ್ರ ರಕ್ತಸ್ರಾವವಾದ ಕಾರಣ ಮನೆಯಲ್ಲೆಲ್ಲ ಅವರ ಒದ್ದಾಟ ಎಷ್ಟಿತ್ತು ಅನ್ನೋದು ಗೊತ್ತಾಗುತ್ತೆ. ರಕ್ತ ನೋಡ್ತಿದ್ದಂತೆ ದೇಹಕ್ಕೆ ಬೆಡ್ಶೀಟನ್ನು ಹಾಕಿ ಸುತ್ತಲಾಗಿದೆ. ಸೊ ಇಡೀ ದೇಹಕ್ಕೆ ಬೆಡ್ಶೀಟ್ ಹಾಕಿ ಕವರ್ ಮಾಡಿದ್ದಾರೆ. ಆನಂತರ ಮಹಡಿಗೆ ಹೋಗಿ ಅಲ್ಲೊಂದಷ್ಟೊತ್ತು ಇದ್ದು ಆನಂತರ ಪೊಲೀಸರಿಗೆ ಫೋನ್ ಮಾಡೋ ಮೂಲಕ ಹಿಂಗೊಂದು ಘಟನೆ ಆಗಿದೆ ಅಂತ ಖುದ್ದು ಪಲ್ಲವಿ ಅವರೇ ವಿವರಿಸಿದ್ದಾರೆ. ಯಾವ ರೀತಿಯಾಗಿ ಈ ಇನ್ಸಿಡೆಂಟ್ ಆಗಿದೆ ಅನ್ನೋದಕ್ಕೆ ಕೆಲವೊಂದಷ್ಟು ಸಾಕ್ಷ್ಯಗಳು ಲಭ್ಯವಾಗಿದೆ. ಅದರ ಜೊತೆಗೆ ಇಡೀ ಮನೆಯಲ್ಲಿ ಆ ವಾತಾವರಣ ಎಷ್ಟು ಬರ್ಬರವಾಗಿತ್ತು, ಎಷ್ಟು ಭೀಕರವಾಗಿತ್ತು ಅನ್ನೋದು ಸಾಕ್ಷೀಕರಿಸ್ತಾ ಇದೆ. ಇಡೀ ಮನೆ ತುಂಬ ರಕ್ತದ ಮಡುವಿನಲ್ಲಿ ಅವರು ವಿಲವಿಲ ಅಂತ ಸುಮಾರು 15ರಿಂದ 20 ನಿಮಿಷಗಳ ಕಾಲ ಒದ್ದಾಡ್ತಾರೆ. ಜೀವ ಉಳಿಸ್ಕೊಳ್ಳುವಂತಹ ಇನ್ನಿಲ್ಲದ ಪ್ರಯತ್ನ ಆಗುತ್ತೆ. ಆದರೆ ಬಲವಾಗಿ ಅವರಿಗೆ 8ರಿಂದ 10 ಬಾರಿ ಚುಚ್ಚಿದ್ರಿಂದ ತೀವ್ರ ರಕ್ತಸ್ರಾವ ಆಗಿರುತ್ತೆ. ಸಾಲದು ಅಂತ ತಲೆಗೂ ಕೂಡ ಕುಟ್ಟಾಣಿಯಿಂದ ಹೊಡೆದಿದ್ದಾರೆ. ಅದಾದ ನಂತರದಲ್ಲಿ ಅವರು ಕೆಳಗೆ ಕುಸಿದು ಬಿದ್ದಿದ್ದಾರೆ. ಬೆಡ್ಶೀಟ್ ತೊಗೊಂಡು ಮುಖಕ್ಕೆ ಸುತ್ತಬಿಟ್ಟು ಖಾರದ ಪುಡಿ ಹಾಕಿ, ಫಿನಾಯ್ಲ್ ಹಾಕಿ ಯಾವೆಲ್ಲ ರೀತಿಯಲ್ಲಿ ಟಾರ್ಚರ್ ಮಾಡ್ಬೋದು ಅಷ್ಟೂ ರೀತಿಯ ಟಾರ್ಚರ್ಗಳನ್ನು ಮಾಡೋ ಮೂಲಕವಾಗಿ ಕೊನೆಗೆ ಅವ್ರನ್ನ ಹತ್ಯೆಗೈಲಾಗಿದೆ ಅನ್ನುವಂತಹ ಕಂಪ್ಲೀಟ್ ಸನ್ನಿವೇಶ ಹೇಗಿತ್ತು ಅನ್ನೋದನ್ನು ಈ ದೃಶ್ಯಗಳು ನೋಡಿದಾಗ ಕಣ್ಣಿಗೆ ಮರುಸೃಷ್ಟಿಯಾಗುವ ರೀತಿಯಲ್ಲಿ ಕಾಣಿಸುತ್ತೆ. ಮನೆಯಲ್ಲಿ ಖಾರದ ಪುಡಿ ಚೆಲ್ಲಿರುವಂತಹ ರೀತಿ ಮತ್ತು ಫಿನಾಯ್ಲ್ ಚೆಲ್ಲಿರುವಂತಹ ರೀತಿ, ರಕ್ತ ಎಲ್ಲ ಕಡೆಯಲ್ಲೂ ಕೂಡ ಪಸರಿಸಿರೋದು ಮತ್ತು ಅಲ್ಲಿ ಚಾಕು ಬಿದ್ದಿರೋದು, ಬಿಯರ್ ಬಾಟಲ್ ಬಿದ್ದಿರೋದು, ಆ ಮೃತದೇಹ ಒಂದು ರೀತಿ ಬೆಡ್ಶೀಟನ್ನು ಸುತ್ತಿ ರಕ್ತಸ್ರಾವ ಜಾಸ್ತಿ ಆಗ್ತಿತ್ತಲ್ಲ, ಹಾಗಾಗಿ ಬೆಡ್ಶೀಟನ್ನು ಸುತ್ತಿ ಕವರ್ ಮಾಡಿರೋದು, ಇದೆಲ್ಲವೂ ಕೂಡ ಯಾವ ರೀತಿಯ ಮನಸ್ಥಿತಿ ಅವ್ರದ್ದು ಅನ್ನೋದನ್ನ ತೋರಿಸ್ತಾ ಇದೆ. ಒಟ್ಟಿನಲ್ಲಿ ನಿವೃತ್ತ ಡಿಜಿ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ತನಿಖಾ ಹಂತದಲ್ಲಿ ನಾನು ಮಾತ್ರ ಈ ಕೃತ್ಯವನ್ನು ಎಸಗಿರೋದು, ನನ್ನ ಮಗಳ ಪಾತ್ರ ಇಲ್ಲ ಅಂತ ಪಲ್ಲವಿ ಅವರು ಹೇಳ್ತಾ ಇದ್ದಾರೆ. ಆದರೂ ಕೂಡ ಇದಕ್ಕೆ ಪಲ್ಲವಿ ಮತ್ತು ಅವರ ಪುತ್ರಿ ಇಬ್ಬರು ಕೂಡ ಕೈ ಜೋಡಿಸಿದ ಹಾಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಯಾಕಂದರೆ ಅವರಿಬ್ಬರೇ ಮನೆಯಲ್ಲಿದ್ದಂತಹ ಸಂದರ್ಭ ಅದಾಗಿತ್ತು. ಇಬ್ಬರು ಸೇರೆ ಮಾಡಿದ್ದಾರೆ ಅನ್ನೋದಕ್ಕೆ 2 ಚಾಕುಗಳು ಕೂಡ ಸಾಕ್ಷಿಯಾಗಿದೆ. ಸದ್ಯ ಮೃತದೇಹವನ್ನು ಹಸ್ತಾಂತರ ಮಾಡಿದ್ದಾರೆ. ಅನಂತರದ ದರ್ಶನಕ್ಕೂ ವ್ಯವಸ್ಥೆಯನ್ನು ಮಾಡಿದ್ರು ಅವರ ಕುಟುಂಬಸ್ಥರು, ಅವರ ಆಪ್ತ ಬಳಗಕ್ಕೆ. ಈಗ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಅಂತ್ಯಕ್ರಿಯೆ ಕೂಡ ಆಗುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರ್, ಒಂದು ಕ್ರೈಮ್ ನಡೆದಾಗ ಇಡೀ ಇನ್ಸಿಡೆಂಟ್ ಹೇಗಿರುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿದೆ. ಕೆಲವೊಂದಷ್ಟು ಸಾಕ್ಷ್ಯಗಳು ದೊರೆತಿವೆ. ಮನೆ ಇಡೀ ಯಾವ ರೀತಿಯಾಗಿ ರಂಪ ಆಗ್ಬಿಟ್ಟಿತ್ತು ಅನ್ನುವಂಥ ದೃಶ್ಯಗಳು ಕೂಡ ಕಣ್ಣಿಗೆ ರಾಚೋ ಹಾಗೆ ಕಾಣಿಸ್ತಾ ಇದೆ.
ಕೊನೆಗಳಿಗೆ ಆ ಇನ್ಸಿಡೆಂಟ್ನ ಒಂದು ಮರುಸೃಷ್ಟಿಯನ್ನ ಮಾಡೋದಾದ್ರೆ ಮುರಳಿ. ದಿವ್ಯಾ, ಏನಂದ್ರೆ ಪ್ರಮುಖವಾಗಿ ನಿನ್ನೆ ನಡೆದಂಥ ಘಟನಾವಳಿ ಏನಿತ್ತು, ಘಟನಾವಳಿಯ ಸಂದರ್ಭದಲ್ಲಿ ಅವರ ಮಗ ಮತ್ತು ಸೊಸೆ ಇಬ್ಬರು ಕೂಡ ಮನೆಯಲ್ಲಿ ಇರಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿರುವಂಥದ್ದು. ಯಾಕೆಂದರೆ ಮಗನಿಗೆ ಫೋನ್ ಕರೆ ಬಂದ ಬಳಿಕ ಮಗ ಆ ಮನೆಗೆ ಬರ್ತಾನೆ, ಮನೆಗೆ ಬಂದು ಈ ರೀತಿಯಲ್ಲಿ ಕೃತ್ಯ ಆಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡುವಂಥದ್ದು. ಆದರೆ ಅದಕ್ಕಿಂತ ಮುಂಚಿತವಾಗಿ ಪಲ್ಲವಿ ಅಂದರೆ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಮತ್ತು ಅವರ ಮಗಳು ಹತ್ಯೆಯನ್ನು ಮಾಡಿದ್ದಾರಾ ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳಿದ್ದಾವೆ. ಈಗ ಆಲ್ರೆಡಿ ರೂಲ್ಡ್ ಔಟ್ ಆಗಿರೋ ಪ್ರಕಾರ ಪಲ್ಲವಿ ಅವರಿಗೆ ಹತ್ಯೆಯನ್ನು ಮಾಡಿರುವಂಥದ್ದು ನಿಜ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದರೆ ಅವರ ಡ್ರೆಸ್ ಮೇಲೆಲ್ಲ ಅವರು ಧರಿಸಿದಂಥ ಬಟ್ಟೆ ಏನಿತ್ತು, ಬಟ್ಟೆ ಮೇಲೆ ರಕ್ತದ ಕಲೆಗಳಿತ್ತು. ಜೊತೆಗೆ ಆಕೆಯ ಬಲಗೈಗೂ ಕೂಡ ಒಂದಷ್ಟು ಗಾಯಗಳಾಗಿರುವಂಥದ್ದು. ಜೊತೆಗೆ ಈಗ ಇರುವಂಥ ಅನುಮಾನ ಏನಂದರೆ ಆ ಜಾಗದಲ್ಲಿ 2 ಚಾಕು, 1 ಬಿಯರ್ ಬಾಟಲು ಮತ್ತು 1 ಕುಟ್ಟಾಣಿ, ಅಂದರೆ ಸುತ್ತಿಗೆ ರೂಪದಲ್ಲಿರುವಂಥ ಕುಟ್ಟಾಣಿ ಏನಿತ್ತು ಇದೆಲ್ಲರೂ ಕೂಡ ಸಿಕ್ಕಿರುವಂಥದ್ದು. ಮಲ್ಟಿಪಲ್ ಆಯುಧಗಳು ಸಿಕ್ಕಿರೋ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಅನುಮಾನಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಯಾಕೆಂದರೆ ಹೆಚ್ಚು ಜನ ಒಬ್ಬರಕ್ಕಿಂತ ಮೀರಿದಂಥ ಜನ ಇದರಲ್ಲಿ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಅನುಮಾನದಲ್ಲಿ ಆಕೆಯ ಮಗಳನ್ನು ಕೂಡ ತಮ್ಮ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಪೊಲೀಸರ ಮಾಹಿತಿ ಪ್ರಕಾರ ಬೆರಳಚ್ಚು ತಜ್ಞರು ಆಕೆಯ ಬೆರಳಚ್ಚನ್ನು ಪಡ್ಕೊಳ್ಬೇಕಾಗತ್ತೆ. ಬೆರಳಚ್ಚನ್ನು ಪಡ್ಕೊಂಡು ವೆಪನ್ಗಳೇನಿತ್ತು, ವೆಪನ್ಗಳ ಎರಡನ್ನೂ ಕೂಡ ಮ್ಯಾಚ್ ಮಾಡಿದ ಬಳಿಕ ಅಷ್ಟೇ ಒಂದು ಕನ್ಫರ್ಮೇಷನ್ಗೆ ಬರುವಂಥ ಪ್ರಯತ್ನಗಳನ್ನು ಮಾಡುವಂಥದ್ದು. ಯಾಕೆಂದರೆ ಪಲ್ಲವಿಯವ್ರನ್ನ ಈಗಾಗಲೇ ಬಂಧನಕ್ಕೊಳಪಡಿಸಿದರೆ ಬಹುತೇಕ ಇವತ್ತು ರಾತ್ರಿ ಅವರನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವಂಥದ್ದು. ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿ ಅದಾದ ಬಳಿಕ ಅವರನ್ನು ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡು ತನಿಖೆಯನ್ನು ಮಾಡುವಂಥ ಸಾಧ್ಯತೆಗಳಿರ್ತವೆ. ಆದರೆ ಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾತ್ರಿಯೂ ಕೂಡ ಅವರನ್ನು ಸಾಂತ್ವನ ಕೇಂದ್ರಕ್ಕೆ ಕಳಿಸಿ ನಾಳೆಗೆ ಏನಾದರೂ ಬೆರಳಚ್ಚು ತಜ್ಞರ ರಿಪೋರ್ಟ್ FSL ರಿಪೋರ್ಟ್ ಬಂದರೆ ಅದನ್ನು ಅವರ ಇನ್ವಾಲ್ವ್ಮೆಂಟ್ ಇದ್ದರೆ ಅವರನ್ನು ಕೂಡ ಬಂಧನಕ್ಕೊಳಪಡಿಸುವಂಥ ಸಾಧ್ಯತೆಗಳಿದ್ದಾವೆ. ಸದ್ಯಕ್ಕೆ ಈ ಪ್ರಕರಣದ ತನಿಖೆಯನ್ನು ಮಾಡ್ತಾ ಇರೋಂಥ ಪೊಲೀಸರು ಇನ್ನೊಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಮಾಹಿತಿಗಳನ್ನು ಕಲೆ ಹಾಕಿ ಇನ್ನೊಂದಷ್ಟು ತನಿಖೆಯನ್ನು ಮಾಡಬೇಕು. ಜೊತೆಗೆ ಆ ಪ್ರಕರಣದಲ್ಲಿ ಅಂದರೆ ಮನೆಯ ಒಳಗಡೆ ಇದ್ದಂಥ ಪಲ್ಲವಿ ಮತ್ತು ಕೃತಿ ಇಬ್ಬರು ಕೂಡ ಇನ್ವಾಲ್ವ್ಮೆಂಟ್ ಇದೆಯಾ ಏನೋ ಅನ್ನೋದನ್ನ ಕನ್ಫರ್ಮೇಷನ್ನ FSL ರಿಪೋರ್ಟ್ನ ಮೂಲಕ ತಿಳ್ಕೊಳ್ಬೇಕಾಗಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.